ದೀಪಾವಳಿಗೆ ಭರ್ಜರಿ ಆದಾಯದ ನಿರೀಕ್ಷೆಯಲ್ಲಿದ್ದ ರೈತರಿಗೆ ಆಘಾತ ಆಗಿದೆ. ವಿಜಯಪುರ ಜಿಲ್ಲೆಯ ಹೂ ಬೆಳೆಗಾರರಿಗೆ ದೀಪಾವಳಿಯ ಖುಷಿಯೇ ಇಲ್ಲ. ಅತ್ತ ಅತಿವೃಷ್ಟಿ ಸಂಕಷ್ಟ, ಇತ್ತ ಸೂಕ್ತ ಬೆಲೆ ಇಲ್ಲದೆ ಆಘಾತ. ಅತಿವೃಷ್ಟಿ ಭೀಮೆ ಪ್ರವಾಹದಿಂದ ಚೆಂಡು ಹೂಗಳು ನಾಶ ಆಗಿದೆ. ಪ್ರವಾಹದ ಮಧ್ಯೆ ಬೆಳೆದಿದ್ದ ಚೆಂಡು ಹೂಗೆ ಸೂಕ್ತವಾದ ದರ ಸಿಕ್ಕಿಲ್ಲ. ಮಾರ್ಕೆಟ್ನಲ್ಲಿ ಸೂಕ್ತ ದರ ಸಿಗದೆ ಹೂ ಬೆಳೆಗಾರರು ಕಂಗಾಲಾಗಿದ್ದಾರೆ. ಕೆಜಿಗೆ 150 ರಿಂದ 200 ರೂಪಾಯಿಗೆ ಮಾರಾಟವಾಗಬೇಕಿದ್ದ ಚೆಂಡು ಹೂವು ದರ ಕುಸಿತದಿಂದ ಕೆಜಿಗೆ ಕೇವಲ 50 ರಿಂದ 80 ರೂಪಾಯಿಗೆ ಮಾರಾಟ ಆಗ್ತಿದೆ. ವ್ಯವಸಾಯಕ್ಕೆ ಹಾಕಿದ್ದ ಬಂಡವಾಳ ಕೂಡ ಸಿಕ್ತಿಲ್ಲ ಅಂತ ರೈತರು ಅಳಲನ್ನ ತೋಡ್ಕೊಂಡಿದ್ದಾರೆ. ವಿಜಯಪುರದಲ್ಲಿ ಸಂಭ್ರಮದ ದೀಪಾವಳಿಯಾಗಬೇಕಾದ ಹಬ್ಬ ಈಗ ಕರಾಳ ದೀಪಾವಳಿ. ಮತ್ತೊಂದು ಕಡೆಗೆ ರೈತರ ಕಣ್ಣೀರ ದೀಪಾವಳಿ ಅಂತಾಗಿದೆ. ಒಂದು ಕಡೆಗೆ ವಿಜಯಪುರ ಜಿಲ್ಲೆಯಲ್ಲಿ ಈ ಬಾರಿ ಅತಿವೃಷ್ಟಿಯಾಗಿದೆ. ಅಂದರೆ ಸಾಮಾನ್ಯಕ್ಕಿಂತನೂ ಕೂಡ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಮಳೆ ಸುರಿದಿರುವಂಥದ್ದು. ಹೀಗಾಗಿ ಬೆಳೆ ಎಲ್ಲವೂ ಕೂಡ ನಾಶವಾಗಿದೆ. ಇನ್ನೊಂದು ಕಡೆಗೆ ಭೀಮಾ ನದಿಯ ಪ್ರವಾಹ, ಡೋಣಿ ನದಿಯ ಪ್ರವಾಹ, ಈ ಎಲ್ಲ ಪ್ರವಾಹಗಳಿಂದಾಗಿ ದೀಪಾವಳಿಗೆ ಏನು ರೈತರು ಈ ಪೂಜೆಗೆ ಏನು ಬಳಸ್ತಾರಲ್ಲ ಅದನ್ನೇನು ಬೆಳೀತಾ ಇದ್ರು, ಅಂದರೆ ಹೂ ಆಗಿರಬಹುದು, ಮತ್ತೊಂದು ಕಡೆಗೆ ಕುಂಬಳಕಾಯಿ ಆಗಿರಬಹುದು, ಕಬ್ಬು, ಹಾಗೆ ಬಾಳೆದಿಂಡು, ಇವೆಲ್ಲವೂ ಕೂಡ ಏನಿದೆ ಲಾಸ್ ಆಗಿರುವಂಥದ್ದು. ಮಾರ್ಕೆಟ್ಗೆ ಕಡಿಮೆ ಪ್ರಮಾಣದಲ್ಲಿ ಹೂ ಬಂದಿದೆ. ಇಲ್ಲಿ ನಾವು ನೋಡ್ಬೋದು ಮೊಗ್ಗಣೆ ತಗೊಂಡು ಬಂದಿದ್ದಾರೆ. ಇನ್ನೊಂದರೆ ಈ ಚೆಂಡು ಹಣ್ಣು ಏನು ನೋಡ್ತಾ ಇದ್ರಿ ಸಂಪೂರ್ಣವಾಗಿ ಅರಳಿಲ್ಲ. ಇಲ್ಲಿ ಏನಂತಂದರೆ ಈ ದೀಪಾವಳಿ ಬಂದಿದೆ, ಹಾಗಾಗಿ ಇದ್ದಷ್ಟೆಲ್ಲ ಲಾಸ್ ಆಗಿದೆ. ಆ ಕಾರಣಕ್ಕೆ ಇಷ್ಟಾದರೂ ಏನಂತಂದರೆ ಮಾರುಕಟ್ಟೆಯಲ್ಲಿ ಮಾರೋಣ ಅಂತೇಳಿ ಇಲ್ಲಿ ನಾವು ನೋಡ್ಬೋದು ರೈತರು ತೋರಿಸ್ತಾ ಇದ್ದಾರೆ. ಈ ರೀತಿ ಮೊಗ್ಗುಗಳನ್ನೇ ತಂದು ಮಾರಬೇಕಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನೊಂದು ಸಂಕಷ್ಟದ ಪರಿಸ್ಥಿತಿ ಏನಂತ ಹೇಳಿದ್ರೆ, ಈ ರೀತಿಯಾಗಿ ಚೆಂಡು ಹೂವಿನ ಮೊಗ್ಗನ್ನು ತಂದು ಮಾರ್ತಾ ಇದ್ರೆ ಬೆಲೆ ಇಲ್ಲ. ಯಾಕೆಂದ್ರೆ ಈ ನಮ್ಮನೆ ಚೆಂಡು ಹೂ ಬೆಳೆದ ಏನಾಗಿಲ್ಲ, ನಮಗೆ ಎಲ್ಲ ಮಗ್ಗಿನ ತಂದೇವ್ರಿ, ಹಾನಿ ಆಗೈತೆ. ಎಲ್ಲ ಪೂರ್ತಿ ಹೂ ಆಗಿದ್ದಲ್ರಿ, ಇನ್ನೂ ಇದು ಹೂ ಆಗಿದ್ದಲ್ರಿ. ಇದು ಸೋಮ ಅಂಗಡಿಲಿ ಒಂದು ಕೋಕೊಂಬಂದಿವ್ರಿ. ಇದ್ರಾಗ ಅದರಂತೆ ನಮಗೆ ನುಕ್ಸಾನ್, ರೈತರಿಗೆ ಭಾಳ ನುಕ್ಸಾನ್ ಆಗೈತಿ. ಆಳುಗಳು ಕೊಡೋಕೆ ಕೂಲಿಗೆ ಭಾಳ ಇದು ಆಯ್ತು. ನಮಗೆ ಈ ವರ್ಷ ಬೆಳೆ ಹಾನಿಯಾಗಿ ಭಾಳ ಬೆಳೆ ನುಕ್ಸಾನ್ ಆಗೈತಿ. ಹೆಂಗೆ ರೀ ಈ ಸರಿ ದೀಪಾವಳಿ ಹೆಂಗೆ ಪರಿಸ್ಥಿತಿ? ದೀಪಾವಳಿ ಪರಿಸ್ಥಿತಿ ಭಾಳ ಗಂಭೀರ ಐತ್ರಿ. ಹೇಳ್ಬೇಕಂದ್ರೆ ಎಲ್ಲ ತೊಗರಿ ಎಲ್ಲ ಹಾಳಾಗೈತಿ, ಹೂವೆಲ್ಲ ಹಾಳಾಗ್ಯಾವು, ಜೋಳ ಎಲ್ಲ ಹೋಗೈತಿ. ಇನ್ನೂ ಮಗ್ಗಿನದಲ್ರಿ ನಾವು ನೋಡಾಕತ್ತೀವಿ. ಪ್ರತಿ ವರ್ಷ ಪೂರ್ತಿ ಅರಳಿದಂಥ ಹೂಗಳನ್ನ ತೊಗೊಂಬರ್ತಿದ್ರಿ. ಈ ವರ್ಷ ಎಲ್ಲ ಇನ್ನೂ ಮಗ್ಗಿನ ಇದೆ, ಮತ್ತೆ ಅಷ್ಟೊಂದು ಮಾಲ್ ಇಲ್ಲಲ್ರಿ. ಮಾಲ್ ಇಲ್ರಿ, ಭಾಳ ಇಲ್ಲ, ಮಳೆ ಆಗೈತ್ರಿ ಜಾಸ್ತಿ, ಮಳೆ ಜಾಸ್ತಿ ಆಗಿ ಹೋಗೈತ್ರಿ. ಬರೀ ನೀವು ದೀಪಾವಳಿ ಮಾಡ್ಲಿಕ್ಕೆ ಬಂದಿರಿ, ರೇಟ್ ಹೆಂಗದ ಮತ್ತು ರೈತರ ಪರಿಸ್ಥಿತಿ ಹೆಂಗದ? ಇನ್ನೊಂದು ಕಡೆ ಬಂದಾಗ ಈ ಸರಿ ರೇಟ್ ಸ್ವಲ್ಪ ಯಾವ ಹೂವು ಹಂಪಲು ಯಾವ ಕಡಿಮೆ ಬಂದಾವ್ರಿ. ಸ್ವಲ್ಪ ಮಳೆ ಆಗಿರೋದ್ರಿಂದ ಸ್ವಲ್ಪ ರೈತರಿಗೆ ನುಕ್ಸಾನ್ ಐತಿ ಸರಿ. ಮೊದಲಿನಂಗೆ ಪ್ರತಿ ವರ್ಷದಂಗೆ ಈ ವರ್ಷ ಏನು ಅಷ್ಟು ಹೆಚ್ಚಿನ ದೀಪಾವಳಿ ಒಳ್ಳೇದೇನಿಲ್ಲ. ಆದ್ರೆ ಈ ಸಲ ಸ್ವಲ್ಪ ಮಾರ್ಕೆಟಿಂಗ್ ಸ್ವಲ್ಪ ಕಡಿಮೆ ಡೌನ್ ಐತಿ ಸರಿ. ಸ್ವಲ್ಪ ಪ್ರತಿ ವರ್ಷ ಈ ಪೂರ್ತಿ ಏರಿಯಾನು ತುಂಬಿರ್ತಿತ್ತು, ಈ ಏರಿಯಾ ಫುಲ್ ಎಲ್ಲ ಇರ್ತಿತ್ತು. ನಮ್ಗೆ ತಿರುಗಾಡ್ಲಿಕ್ಕೆ ಸ್ವಲ್ಪ ರಸ್ತೆ ಇರ್ತಿದ್ದಿಲ್ಲ. ಈ ಸರಿ ಸ್ವಲ್ಪ ಎಲ್ಲ ಕುಲ್ಲ ಐತಿ, ಓಪನ್ ಐತಿ. ಮತ್ತು ಅದರಿಂದ ರೈತರಿಗೆ ಸ್ವಲ್ಪ ಈ ಸಲ ನುಕ್ಸಾನ್ ಆಗಿರೋದ್ರಿಂದ ಯಾರ್ದು ಬೆಳೆ ಇದೆ ಎಲ್ಲ ತಂದಿಲ್ಲ. ಹೂ ಅದೆಲ್ಲ ಲಾಸ್ ಅದ ಕಾಣಿಸ್ತದೆ. ಹೂವಿಂದ ವ್ಯಾಪಾರ ಸ್ವಲ್ಪ ನುಕ್ಸಾನ್ ಆಗೈತೆ ಸರಿ. ಈ ಸರಿ ಸಿಕ್ಕಾಪಟ್ಟೆ 100-150 ಕೊಡೋದೆಲ್ಲ 50 ರೂಪಾಯಿಗೆಲ್ಲ ಹೂ ಕೊಡ್ಲಿಕ್ಕಿದ್ದಾರೆ ಅವರು. ಬೇರೆ ಬೇರೆ ಜಿಲ್ಲೆ, ಬೇರೆ ಬೇರೆ ರಾಜ್ಯಗಳಿಂದ ಕೂಡ ಏನಂದರೆ ಕಡಿಮೆ ದರಕ್ಕೆ ಹೂ ಬಂದಿರುವಂಥದ್ದು ಇಲ್ಲಿ ಮಾರ್ಕೆಟ್ಗೆ. ಹೀಗಾಗಿ ಏನಂತಂದರೆ ರೈತರಿಗೆ ಒರಿಜಿನಲ್ ಆಗಿ ಏನು ದರ ಸಿಗಬೇಕಾಯಿತು ಆ ದರವೂ ಕೂಡ ಸಿಗ್ತಾ ಇಲ್ಲ. ಇನ್ನೊಂದು ಕಡೆಗೆ ಇಲ್ಲಿ ಏನಂದರೆ ಅತಿವೃಷ್ಟಿಯಿಂದಾಗಿ ಸಂಪೂರ್ಣವಾಗಿ ರೈತ ಕರಾಳ ದೀಪಾವಳಿಯನ್ನು ಆಚರಣೆ ಮಾಡಿದ ಪರಿಸ್ಥಿತಿಯಲ್ಲಿ ಇರುವಂಥದ್ದು. ವಿಜಯಪುರದ ಕೇವಲ ಅಪ್ಪ ಜೊತೆಗೆ ಷಡಕ್ಷರಿ ಸ್ವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.